ಒಂದರಂದು ನಡೆಯುವಂತ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ನಾಳೆ ನಡೆಯುವಂತ ಹಸಿ ಕರಗ ಮಹೋತ್ಸವಕ್ಕೆ 800 ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಗರದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಏಪ್ರಿಲ್ 1ರಂದು ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಈಗಾಗಲೇ ಸಿದ್ಧತೆ ಕೂಡ ಶುರುವಾಗಿದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಹೂವಿನ ಅಲಂಕಾರ ಆಗಿರಬಹುದು, ಇಲ್ಲಿ ಬೇಕಾದಂತಹ ಲೈಟಿಂಗ್ಸ್ ಪ್ರತಿಯೊಂದು ಕೂಡ ಇದೀಗ ಸಿದ್ಧತೆ ಶುರುವಾಗಿರುವಂತದ್ದು. ನಾಳೆ ಹಸಿ ಕರಗ ನಡೆಯುತ್ತೆ. ನಾಳೆ ಬೆಳಗ್ಗಿನ ಜಾವ ಅಥವಾ ಮಧ್ಯರಾತ್ರಿ 3 ಗಂಟೆಯಿಂದಲೂ ಕೂಡ ಹಸಿ ಕರಗ ಶುರುವಾಗುತ್ತೆ. ಮಂಗಳವಾರದಂದು ಮಧ್ಯರಾತ್ರಿ 3 ಗಂಟೆಯಿಂದ ಪೊಂಗಲ್ ಸೇವೆ ಶುರುವಾಗುತ್ತೆ. ಬುಧವಾರದಂದು ಚೈತ್ರ ಪೂರ್ಣಿಮಾ ದಿನದಿಂದ ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಈಗಾಗಲೇ ಬೆಂಗಳೂರು ಕರಗಕ್ಕೆ ಜಿಬಿ ಆಗಿರಬಹುದು, ಜಲಮಂಡಳಿ ಆಗಿರಬಹುದು, ಪೊಲೀಸ್ ಇಲಾಖೆ ಕೂಡ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಮೊದಲನೇದಾಗಿ ಪೊಲೀಸ್ ಇಲಾಖೆಯಿಂದ ಈ ಬಾರಿ ಕರಗಕ್ಕೆ ಸರಿಸುಮಾರು 1,000ದಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಪೈಕಿ 800 ಲಾ ಅಂಡ್ ಆರ್ಡರ್ ಪೊಲೀಸರಿದ್ರೆ 200 ಸಂಚಾರಿ ಪೊಲೀಸರು ಇರಲಿದ್ದಾರೆ. ಅದರ ಜೊತೆಗೆ ಜಿಬಿಐಯಿಂದ ಈ ಕರಗ ನಡೆಯುವಂತಹ ದೇವಸ್ಥಾನದ ಸುತ್ತಮುತ್ತ 4 ಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದ್ರೆ ಕರಗ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾಹನದ ದಟ್ಟಣೆ ಇರಬಾರದು ಅನ್ನೋ ಕಾರಣಕ್ಕಾಗಿ ಟೌನ್ ಹಾಲ್ ಆಗಿರಬಹುದು, ಕಲಾಕ್ಷೇತ್ರ ಸೇರಿದಂತೆ ಒಟ್ಟು 4 ಭಾಗದಲ್ಲಿ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಜಲಮಂಡಳಿಯಿಂದ ನೀರಿನ ವ್ಯವಸ್ಥೆ ಕೂಡ ಆಗಿದೆ. ಕರಗದ ದಿನ ಬರುವಂತಹ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ 300 ml ನ ಉಚಿತ ನೀರಿನ ವ್ಯವಸ್ಥೆ ಕೂಡ ಆಗಿದೆ. ಜೊತೆಗೆ ಕರಗದ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸರಿಸುಮಾರು 50ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ದೇವಸ್ಥಾನದಲ್ಲಿ ಪರ್ಮನೆಂಟ್ ಆಗಿ ಒಂದು 25ಕ್ಕೂ ಅಧಿಕ ಸಿಸಿಟಿವಿ ಇರುತ್ತೆ. ಈ ಬಾರಿ ಕರಗದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಾಂತರ ಆಗಬಾರದು ಅನ್ನೋ ಕಾರಣಕ್ಕಾಗಿ ಕರಗ ನಡೆಯುವಂತಹ 200 ಮೀಟರ್ ಅಂತರದಲ್ಲಿ ಸರಿಸುಮಾರು 50ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಬಾರಿ ಕರಗದ ವಿಶೇಷತೆ ಏನಂದ್ರೆ ಮೈಸೂರು ಮಾದರಿಯ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ಬೆಂಗಳೂರು ಕರಗದಲ್ಲಿ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಮುಜರಾಯಿ ಇಲಾಖೆ ಸೂಚನೆಯಂತೆ ಮೈಸೂರು ದಸರಾ ಸಂದರ್ಭದಲ್ಲಿ ಯಾವ ರೀತಿಯ ಲೈಟಿಂಗ್ಸ್ ವ್ಯವಸ್ಥೆ ಇರುತ್ತೋ ಅದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನು ಇದೀಗ ಬೆಂಗಳೂರು ಕರಗದಲ್ಲಿ ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಜೊತೆಗೆ ಕರಗದ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ತಾತ್ಕಾಲಿಕವಾಗಿ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಈ ಬಾರಿ ಐತಿಹಾಸಿಕ ಬೆಂಗಳೂರು ಕರಗದಲ್ಲಿ ಸರಿಸುಮಾರು 20 ಲಕ್ಷದಷ್ಟು ಜನರು ಸೇರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಇದೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ಒಂದರಂದು ನಡೆಯುವಂತ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ನಾಳೆ ನಡೆಯುವಂತ ಹಸಿ ಕರಗ ಮಹೋತ್ಸವಕ್ಕೆ 800 ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಗರದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಏಪ್ರಿಲ್ 1ರಂದು ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಈಗಾಗಲೇ ಸಿದ್ಧತೆ ಕೂಡ ಶುರುವಾಗಿದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಹೂವಿನ ಅಲಂಕಾರ ಆಗಿರಬಹುದು, ಇಲ್ಲಿ ಬೇಕಾದಂತಹ ಲೈಟಿಂಗ್ಸ್ ಪ್ರತಿಯೊಂದು ಕೂಡ ಇದೀಗ ಸಿದ್ಧತೆ ಶುರುವಾಗಿರುವಂತದ್ದು. ನಾಳೆ ಹಸಿ ಕರಗ ನಡೆಯುತ್ತೆ. ನಾಳೆ ಬೆಳಗ್ಗಿನ ಜಾವ ಅಥವಾ ಮಧ್ಯರಾತ್ರಿ 3 ಗಂಟೆಯಿಂದಲೂ ಕೂಡ ಹಸಿ ಕರಗ ಶುರುವಾಗುತ್ತೆ. ಮಂಗಳವಾರದಂದು ಮಧ್ಯರಾತ್ರಿ 3 ಗಂಟೆಯಿಂದ ಪೊಂಗಲ್ ಸೇವೆ ಶುರುವಾಗುತ್ತೆ. ಬುಧವಾರದಂದು ಚೈತ್ರ ಪೂರ್ಣಿಮಾ ದಿನದಿಂದ ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಈಗಾಗಲೇ ಬೆಂಗಳೂರು ಕರಗಕ್ಕೆ ಜಿಬಿ ಆಗಿರಬಹುದು, ಜಲಮಂಡಳಿ ಆಗಿರಬಹುದು, ಪೊಲೀಸ್ ಇಲಾಖೆ ಕೂಡ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಮೊದಲನೇದಾಗಿ ಪೊಲೀಸ್ ಇಲಾಖೆಯಿಂದ ಈ ಬಾರಿ ಕರಗಕ್ಕೆ ಸರಿಸುಮಾರು 1,000ದಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಪೈಕಿ 800 ಲಾ ಅಂಡ್ ಆರ್ಡರ್ ಪೊಲೀಸರಿದ್ರೆ 200 ಸಂಚಾರಿ ಪೊಲೀಸರು ಇರಲಿದ್ದಾರೆ. ಅದರ ಜೊತೆಗೆ ಜಿಬಿಐಯಿಂದ ಈ ಕರಗ ನಡೆಯುವಂತಹ ದೇವಸ್ಥಾನದ ಸುತ್ತಮುತ್ತ 4 ಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದ್ರೆ ಕರಗ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾಹನದ ದಟ್ಟಣೆ ಇರಬಾರದು ಅನ್ನೋ ಕಾರಣಕ್ಕಾಗಿ ಟೌನ್ ಹಾಲ್ ಆಗಿರಬಹುದು, ಕಲಾಕ್ಷೇತ್ರ ಸೇರಿದಂತೆ ಒಟ್ಟು 4 ಭಾಗದಲ್ಲಿ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಜಲಮಂಡಳಿಯಿಂದ ನೀರಿನ ವ್ಯವಸ್ಥೆ ಕೂಡ ಆಗಿದೆ. ಕರಗದ ದಿನ ಬರುವಂತಹ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ 300 ml ನ ಉಚಿತ ನೀರಿನ ವ್ಯವಸ್ಥೆ ಕೂಡ ಆಗಿದೆ. ಜೊತೆಗೆ ಕರಗದ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸರಿಸುಮಾರು 50ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ದೇವಸ್ಥಾನದಲ್ಲಿ ಪರ್ಮನೆಂಟ್ ಆಗಿ ಒಂದು 25ಕ್ಕೂ ಅಧಿಕ ಸಿಸಿಟಿವಿ ಇರುತ್ತೆ. ಈ ಬಾರಿ ಕರಗದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಾಂತರ ಆಗಬಾರದು ಅನ್ನೋ ಕಾರಣಕ್ಕಾಗಿ ಕರಗ ನಡೆಯುವಂತಹ 200 ಮೀಟರ್ ಅಂತರದಲ್ಲಿ ಸರಿಸುಮಾರು 50ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಬಾರಿ ಕರಗದ ವಿಶೇಷತೆ ಏನಂದ್ರೆ ಮೈಸೂರು ಮಾದರಿಯ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ಬೆಂಗಳೂರು ಕರಗದಲ್ಲಿ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಮುಜರಾಯಿ ಇಲಾಖೆ ಸೂಚನೆಯಂತೆ ಮೈಸೂರು ದಸರಾ ಸಂದರ್ಭದಲ್ಲಿ ಯಾವ ರೀತಿಯ ಲೈಟಿಂಗ್ಸ್ ವ್ಯವಸ್ಥೆ ಇರುತ್ತೋ ಅದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನು ಇದೀಗ ಬೆಂಗಳೂರು ಕರಗದಲ್ಲಿ ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಜೊತೆಗೆ ಕರಗದ
ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ತಾತ್ಕಾಲಿಕವಾಗಿ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಈ ಬಾರಿ ಐತಿಹಾಸಿಕ ಬೆಂಗಳೂರು ಕರಗದಲ್ಲಿ ಸರಿಸುಮಾರು 20 ಲಕ್ಷದಷ್ಟು ಜನರು ಸೇರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಇದೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ಒಂದರಂದು ನಡೆಯುವಂತ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ನಾಳೆ ನಡೆಯುವಂತ ಹಸಿ ಕರಗ ಮಹೋತ್ಸವಕ್ಕೆ 800 ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಗರದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಏಪ್ರಿಲ್ 1ರಂದು ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಈಗಾಗಲೇ ಸಿದ್ಧತೆ ಕೂಡ ಶುರುವಾಗಿದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಹೂವಿನ ಅಲಂಕಾರ ಆಗಿರಬಹುದು, ಇಲ್ಲಿ ಬೇಕಾದಂತಹ ಲೈಟಿಂಗ್ಸ್ ಪ್ರತಿಯೊಂದು ಕೂಡ ಇದೀಗ ಸಿದ್ಧತೆ ಶುರುವಾಗಿರುವಂತದ್ದು. ನಾಳೆ ಹಸಿ ಕರಗ ನಡೆಯುತ್ತೆ. ನಾಳೆ ಬೆಳಗ್ಗಿನ ಜಾವ ಅಥವಾ ಮಧ್ಯರಾತ್ರಿ 3 ಗಂಟೆಯಿಂದಲೂ ಕೂಡ ಹಸಿ ಕರಗ ಶುರುವಾಗುತ್ತೆ. ಮಂಗಳವಾರದಂದು ಮಧ್ಯರಾತ್ರಿ 3 ಗಂಟೆಯಿಂದ ಪೊಂಗಲ್ ಸೇವೆ ಶುರುವಾಗುತ್ತೆ. ಬುಧವಾರದಂದು ಚೈತ್ರ ಪೂರ್ಣಿಮಾ ದಿನದಿಂದ ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಈಗಾಗಲೇ ಬೆಂಗಳೂರು ಕರಗಕ್ಕೆ ಜಿಬಿ ಆಗಿರಬಹುದು, ಜಲಮಂಡಳಿ ಆಗಿರಬಹುದು, ಪೊಲೀಸ್ ಇಲಾಖೆ ಕೂಡ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಮೊದಲನೇದಾಗಿ ಪೊಲೀಸ್ ಇಲಾಖೆಯಿಂದ ಈ ಬಾರಿ ಕರಗಕ್ಕೆ ಸರಿಸುಮಾರು 1,000ದಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಪೈಕಿ 800 ಲಾ ಅಂಡ್ ಆರ್ಡರ್ ಪೊಲೀಸರಿದ್ರೆ 200 ಸಂಚಾರಿ ಪೊಲೀಸರು ಇರಲಿದ್ದಾರೆ. ಅದರ ಜೊತೆಗೆ ಜಿಬಿಐಯಿಂದ ಈ ಕರಗ ನಡೆಯುವಂತಹ ದೇವಸ್ಥಾನದ ಸುತ್ತಮುತ್ತ 4 ಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದ್ರೆ ಕರಗ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾಹನದ ದಟ್ಟಣೆ ಇರಬಾರದು ಅನ್ನೋ ಕಾರಣಕ್ಕಾಗಿ ಟೌನ್ ಹಾಲ್ ಆಗಿರಬಹುದು, ಕಲಾಕ್ಷೇತ್ರ ಸೇರಿದಂತೆ ಒಟ್ಟು 4 ಭಾಗದಲ್ಲಿ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಜಲಮಂಡಳಿಯಿಂದ ನೀರಿನ ವ್ಯವಸ್ಥೆ ಕೂಡ ಆಗಿದೆ. ಕರಗದ ದಿನ ಬರುವಂತಹ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ 300 ml ನ ಉಚಿತ ನೀರಿನ ವ್ಯವಸ್ಥೆ ಕೂಡ ಆಗಿದೆ. ಜೊತೆಗೆ ಕರಗದ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸರಿಸುಮಾರು 50ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ದೇವಸ್ಥಾನದಲ್ಲಿ ಪರ್ಮನೆಂಟ್ ಆಗಿ ಒಂದು 25ಕ್ಕೂ ಅಧಿಕ ಸಿಸಿಟಿವಿ ಇರುತ್ತೆ. ಈ ಬಾರಿ ಕರಗದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಾಂತರ ಆಗಬಾರದು ಅನ್ನೋ ಕಾರಣಕ್ಕಾಗಿ ಕರಗ ನಡೆಯುವಂತಹ 200 ಮೀಟರ್ ಅಂತರದಲ್ಲಿ ಸರಿಸುಮಾರು 50ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಬಾರಿ ಕರಗದ ವಿಶೇಷತೆ ಏನಂದ್ರೆ ಮೈಸೂರು ಮಾದರಿಯ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ಬೆಂಗಳೂರು ಕರಗದಲ್ಲಿ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಮುಜರಾಯಿ ಇಲಾಖೆ ಸೂಚನೆಯಂತೆ ಮೈಸೂರು ದಸರಾ ಸಂದರ್ಭದಲ್ಲಿ ಯಾವ ರೀತಿಯ ಲೈಟಿಂಗ್ಸ್ ವ್ಯವಸ್ಥೆ ಇರುತ್ತೋ ಅದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನು ಇದೀಗ ಬೆಂಗಳೂರು ಕರಗದಲ್ಲಿ ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಜೊತೆಗೆ ಕರಗದ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ತಾತ್ಕಾಲಿಕವಾಗಿ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಈ ಬಾರಿ ಐತಿಹಾಸಿಕ ಬೆಂಗಳೂರು ಕರಗದಲ್ಲಿ ಸರಿಸುಮಾರು 20 ಲಕ್ಷದಷ್ಟು ಜನರು ಸೇರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಇದೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ಒಂದರಂದು ನಡೆಯುವಂತ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ನಾಳೆ ನಡೆಯುವಂತ ಹಸಿ ಕರಗ ಮಹೋತ್ಸವಕ್ಕೆ 800 ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಗರದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಏಪ್ರಿಲ್ 1ರಂದು ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಈಗಾಗಲೇ ಸಿದ್ಧತೆ ಕೂಡ ಶುರುವಾಗಿದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಹೂವಿನ ಅಲಂಕಾರ ಆಗಿರಬಹುದು, ಇಲ್ಲಿ ಬೇಕಾದಂತಹ ಲೈಟಿಂಗ್ಸ್ ಪ್ರತಿಯೊಂದು ಕೂಡ ಇದೀಗ ಸಿದ್ಧತೆ ಶುರುವಾಗಿರುವಂತದ್ದು. ನಾಳೆ ಹಸಿ ಕರಗ ನಡೆಯುತ್ತೆ. ನಾಳೆ ಬೆಳಗ್ಗಿನ ಜಾವ ಅಥವಾ ಮಧ್ಯರಾತ್ರಿ